ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅತಿ ಪರಿಶುದ್ಧನಾದಂಥ ತಂದೆಯನ್ನ ಆತ್ಮ ಸ್ವರೂಪನನ್ನು ಆರಾಧನೆ ಮಾಡುವುದಕ್ಕಾಗಿ, ಆತನನ್ನು ಸ್ತುತಿ ಮಾಡುವುದಕ್ಕಾಗಿ, ಆತನಿಗೆ ವಂದನೆಗಳನ್ನು ಸಲ್ಲಿಸುವುದಕ್ಕಾಗಿ, ಆತನಿಗೆ ನಮನಗಳನ್ನು ಹೇಳುವುದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಈ ಭಾನುವಾರದ ಸಮಯದಲ್ಲಿ ಮುಂಜಾವಿನ ವೇಳೆಯಲ್ಲಿ ದೇವರನ್ನ ಹುಡುಕಿಕೊಂಡು ಬಂದಿದ್ದೇವೆ. ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬವನ್ನ, ನಿಮ್ಮ ಬಂಧು ಬಾಂಧವರನ್ನ, ನಿಮ್ಮ ಕೈ ಕೆಲಸಗಳನ್ನ ಯೇಸುವಿನ ನಾಮದಲ್ಲಿ ನಾವು ಆಶೀರ್ವಾದ ಮಾಡುವರಾಗಿದ್ದೇವೆ. ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ಇವತ್ತಿನ ದಿವಸ ಸೇರಿ ಬಂದಿರುವಂತ ನಿಮ್ಮೆಲ್ಲರನ್ನ ಆನ್ಲೈನ್ ನಲ್ಲಿ, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ ತೆಗೆದುಕೊಳ್ಳುತ್ತಾ ಇರುವಂತ, ಸ್ತುತಿ ಆರಾಧನೆಯಲ್ಲಿ ವಾಕ್ಯದ ಸಮಯದಲ್ಲಿ ಪಾಲ್ ತೆಗೆದುಕೊಳ್ಳುತ್ತಾ ಇರುವಂತ ನಿಮ್ಮೆಲ್ಲರನ್ನ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ಸ್ವಾಗತವನ್ನು ಬಯಸುವುದಾಗಿದೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಆತನಿಗೆ ವಂದನೆಗಳನ್ನು ಸಲ್ಲಿಸೋಣ, ಆತನನ್ನು ಆರಾಧನೆ ಮಾಡೋಣ. ಕ್ಷಣವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಿಯರೇ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ, ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, ಆತನ ಪ್ರಸನ್ನತೆಗಾಗಿ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ಸ್ವಾಮಿಯೇ, ನೀನು ನಮ್ಮ ಮಧ್ಯದಲ್ಲಿ ಬಾ ಕರ್ತನೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಂತ ದೇವರೇ, ಮೋಶೆಯೊಟ್ಟಿಗೆ ಮಾತನಾಡುವುದಕ್ಕಾಗಿ
ನೀನು ಆತನನ್ನ ಬೆಟ್ಟಕ್ಕೆ ಕರೆಸಿಕೊಂಡು ಆತನೊಟ್ಟಿಗೆ ಮಾತನಾಡಿದಂತ ದೇವರು, ಇಂದು ನಮಗೆ ಕೂಡ ನೀನು ಮಾತನಾಡು ಸ್ವಾಮಿ. ಈ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ಕೇಳ್ತೇನೆ, ಇವತ್ತಿನ ದಿವಸದಲ್ಲಿ ಸಬ್ಬತ್ ದಿನದಲ್ಲಿ ಯಾರ್ಯಾರು ಯಾವ್ಯಾವ ಮಕ್ಕಳು ಇಲ್ಲಿ ಕುಳಿತುಕೊಂಡು ಈ ಒಂದು ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳುತ್ತಾ ಇದ್ದಾರೆ ಸ್ವಾಮಿ, ಆ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಪ್ರೀತಿ ಸುರಿಸಲ್ಪಡಲು ಒಬ್ಬೊಬ್ಬರಿಗೂ ನಿನ್ನ ವಾಕ್ಯದ ಮುಖಾಂತರ ಮಾತನಾಡು, ಸ್ತುತಿ ಆರಾಧನೆ ಮುಖಾಂತರವಾಗಿ ನೀನು ಮಾತನಾಡು. ಅವರಿಗೆ ಬೇಕಾದಂತ ಬಿಡುಗಡೆಯನ್ನು ನೀನು ಕೊಡು. ಅವರಿಗೆ ಬೇಕಾದಂತ ನಿನ್ನ ಆತ್ಮನ ಶಾಂತಿ, ನಿನ್ನ ಆತ್ಮನ ಸಮಾಧಾನ, ನಿನ್ನ ಆತ್ಮನ ಪ್ರೀತಿಯನ್ನು ಕೊಟ್ಟು ನಡೆಸು. ಎಲ್ಲವನ್ನ ಯೇಸುವೆ ನಿನ್ನ ಪಾದಗಳ ಅಡಿಯಲ್ಲಿಟ್ಟು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಬೇಡಿ ಬನ್ರಿ, ನಮ್ಗೆಲ್ರಿಗೂ ಬರುವಂತ ಒಂದು ಹಾಡು, ನನ್ನ ಉಸಿರಿರುವ ದಿನವೆಲ್ಲ ನಾ ಹಾಡುವೆ ನಿನಗೆ ಆರಾಧನೆ ಎಂಬಂತ ಹಾಡನ್ನ ಹಾಡಿಕೊಳ್ಳೋಣ. ಕುಳಿತ ಸ್ಥಳದಲ್ಲಿ ಚಪ್ಪಾಳೆ ತಗುತ್ತಾ ಅದನ್ನು ಆರಾಧನೆ ಮಾಡಬೇಡ.
ಇಸ್ರಾಯೇಲರನ್ನ ನಡೆಸಿದಂತ ದೇವರು ಇಂದು ನಮ್ಮನ್ನು ಕೂಡ ನಿಮ್ಮನ್ನು ಕೂಡ ನಡೆಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಆತನಿಗೆ ಅಸಾಧ್ಯವಾದುದು ಒಂದು ಇಲ್ಲ ಪ್ರಿಯರೇ. ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದಂತ ದೇವರು, ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂತ ನಮ್ಮ ದೇವರು ಯಾವಾಗಲೂ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಹೌದು, ಈ ಪಾವನ ದಿನಗಳಲ್ಲಿ ದೇವರನ್ನ ಹುಡುಕಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಕುಳಿತಿರುವಾಗ ನಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಬಾಸುಂಡೆಗಳು ಉಂಟಾಯಿತು, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯಗಳು ಉಂಟಾಯಿತು ಬೇರೆ. ಆತನ ಅಮೂಲ್ಯವಾದ ರಕ್ತ ನಮ್ಮ ಜೀವಿತವನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡುವುದಕ್ಕೆ ಶಕ್ತಿ ಆಗಿದೆ ಬೇರೆ. ಹೌದು, ಬನ್ನಿ ಒಂದು ಹಾಡನ್ನು ಹಾಡಿಕೊಳ್ಳೋಣ. ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವ ಖಂಡಿತವಾಗಿ ಆತ ನಮ್ಮನ್ನು ಕ್ಷಮಿಸುವಂತ ದೇವರಾಗಿದ್ದಾನೆ, ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ದೇವರು ಲೋಕದ ಪಾಪವ ನಿವಾರಣೆ ಮಾಡುವನು. ಅದು ದೇವರು ನೇಮಿಸಿದ ಗುರಿಯು. ಲೋಕದ ಪಾಪವ ನಿವಾರಣೆ ಮಾಡುವನು. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಬೇರೆ. ಕಡುಗೆ ಪಾಗಿದ್ದರು ನಿಮ್ಮ ಪಾಪಗಳು ಕಡುಗೆ ಪಾಗಿದ್ದರು. ಹಿಮದ ಹಾಗೆಯೇ ಬಿಡುವಾಗಿ ಮಾಡುವನು. ಹಿಮದ ಹಾಗೆಯೇ ಬಿಡುವಾಗಿ ಮಾಡುವನು. ಅದು ದೇವರು ನೇಮಿಸಿದ ಗುರಿಯು. ಲೋಕದ ಪಾಪವ ನಿವಾರಣೆ ಮಾಡುವನು. ಪ್ರಿಯರೇ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ನಿಮ್ಮ ದ್ರೋಹಗಳನ್ನು ತೆಗೆದು ದೂರ ಹಾಕುವಂತ ದೇವರಾಗಿದ್ದಾನೆ. ಮತ್ತೆಂದೂ ತನ್ನ ನೆನಪಿಗೆ ತರುವಂತ ದೇವರಲ್ಲ, ಆತನು ನಮ್ಮನ್ನು ಕ್ಷಮಿಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಪೂರ್ವ ಪಶ್ಚಿಮಕ್ಕೆ ಎಷ್ಟೋ ದೂರವೋ. ಪೂರ್ವ ಪಶ್ಚಿಮಕ್ಕೆ ಎಷ್ಟೋ ದೂರವೋ. ನಿಮ್ಮ
ಕುರಿಯು. ಪ್ರಿಯರೇ, ನಮಗೋಸ್ಕರವಾಗಿ ನೇಮಿಸಲ್ಪಟ್ಟಂತ ಕುರಿ, ನಮಗೋಸ್ಕರವಾಗಿ ಕೊಯ್ಯಲ್ಪಟ್ಟಂತ ಕುರಿ ನಮ್ಮ ಯೇಸು ಸ್ವಾಮಿ. ಅತೀ ಪರಿಶುದ್ಧವಾದಂತ, ಅತೀ ಪ್ರೀತಿಯುಳ್ಳ ತಂದೆಗೆ ವಂದನೆಗಳನ್ನು ಹೇಳೋಣ. ಪ್ರಿಯರೇ, ದೇವಾ, ನೀನು ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿದಂಥ ದೇವರಾಗಿದೆ, ನಮ್ಮನ್ನು ನಡೆಸಿದಂಥ ದೇವರಾಗಿದೆ, ಕಾಪಾಡುವಂಥ ದೇವರಾಗಿದೆ, ಪಾಪಗಳಿಂದ ಬಂಧನಗಳಿಂದ ನಮ್ಮನ್ನು ಬಿಡಿಸಿದಂಥ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ಸ್ತುತಿ ಆರಾಧನೆಯಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸಿದಂಥ ದೇವರು ನೀನು. ಇದಕ್ಕಾಗಿ ನನಗೆ ಸ್ತೋತ್ರ. ವಾಕ್ಯವನ್ನು ಬೋಧಿಸಲಿಕ್ಕಿರುವಂಥ ಅಯ್ಯನವರನ್ನು ಕೂಡ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸು. ಕರ್ತನೆ, ವಾಕ್ಯವನ್ನು ಕೇಳಲಿಕ್ಕೆ ಕುಳಿತಿರುವಂಥ ಮಕ್ಕಳ ಮೇಲೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇರಲಿ ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿಯುಳ್ಳ ಕರುಣೆಯುಳ್ಳ ಹಸ್ತಕ್ಕೆ ಎಲ್ಲರನ್ನೂ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ಈ ಹೊತ್ತು ಈ ಭಾನುವಾರ ನಾವೆಲ್ಲರೂ ಕೂಡ ದೇವರ ವಿಶೇಷವಾದಂಥ ಆರಾಧನೆಗೆ ಸೇರಿ ಬರುವಂತೆ ದೇವರು ನಡೆಸಿದ್ದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. 7ನೇ ಮಾರ್ಚ್ 2021ನೇ ಇಸ್ವಿ ಮೊದಲನೆಯ ಭಾನುವಾರದಲ್ಲಿ ನಾವು ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ಸೇರಿ ಬರ್ತಾ ಇದ್ದೇವೆ. ಈ ಪ್ರಾರ್ಥನಾ ಮಂದಿರ ಮೂಲಕವಾಗಿ ನಡೆಯುವಂಥ ಈ ಆರಾಧನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಕೋರುತ್ತಾ ನಾವು ಮೌನವಾಗಿದ್ದು ಸ್ವಲ್ಪ ಕ್ಷಣಗಳಲ್ಲಿ ತಲೆಬಾಗಿಸಿ ದೇವರ ಕಡೆಗೆ ನೋಡುತ್ತಾ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಮಹೋನ್ನತನೇ, ಪರಿಶುದ್ಧನಾಗಿರುವ ದೇವರೇ, ನೀನು ಮಾಡಿದಂತೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ವರ್ಷದಲ್ಲಿ 2 ತಿಂಗಳು ದಾಟುವಂತೆ ಮಾಡಿ ಹೊಸ ತಿಂಗಳಲ್ಲಿ ಹೆಜ್ಜೆ ಇಟ್ಟು ಹೊಸ ವಾರಕ್ಕೆ ನಾವು ಹೆಜ್ಜೆ ಇಟ್ಟುವಂತ ಈ ಸಂದರ್ಭದಲ್ಲಿ ನಿನ್ನ ಕೃಪೆಯನ್ನು ಸ್ವಾಮಿ ನಾವು ಸ್ಮರಿಸಿ ಕೊಂಡಾಡುತ್ತೇವೆ. ಈಗಲೂ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಕಡೆಗೆ ಗಮನ ಹರಿಸುವಾಗ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸು. ತಂದೆಯಾದ ದೇವರೇ, ನೀನೇ ಮಹಿಮೆ ಹೊಂದಿಕೋ. ಅಲ್ಪನಾದ ಸೇವಕರನ್ನ ನಿನ್ನ ಶಿಲುಬೆ ಅಡಿಧಾವರಲ್ಲಿ ಮುಚ್ಚಿಟ್ಟು ನೀನೇ ಮಾತನಾಡು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚನೆ, ನನ್ನ ಮಾತು ನಮ್ಮೆಲ್ಲರೂ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾನು ಆರಿಸಿಕೊಂಡಿರುವಂತ ವಿಚಾರ ಗ್ರೇಟ್ ಕನ್ಫೆಷನ್ಸ್, ಅಥವಾ ಯೇಸುವಿನ ಬಗ್ಗೆ ವಿವಿಧ ಜನರು ಅರಿಕೆ ಮಾಡಿದಂಥ ವಿಚಾರಗಳು. ಯೇಸುವನ್ನು ಯಾವ ರೀತಿಯಲ್ಲಿ ನೋಡಿದ್ದು ಎಂಬುದಾಗಿ, ಯೇಸುವಿನ ಕುರಿತಾಗಿ ಅವರು ತಾವು ಕಂಡುಕೊಂಡಂತ ಅನುಭವಿಸಿದಂಥ ಆ ಒಂದು ವಿಶೇಷವಾದಂಥ ಅನುಭವವನ್ನು ಪ್ರಕಟಿಸಿದ್ದು ಇದರಲ್ಲಿ ನಾವು ನೋಡ್ತೇವೆ. ಕೆಲವು ಜನರು ಗ್ರೇಟ್ ಕನ್ಫೆಷನ್ಸ್ ಅಬೌಟ್ ಜೀಸಸ್ ದ ಕ್ರೈಸ್ಟ್. ಮೊದಲನೇದಾಗಿ ನಾವು ನೋಡಿಕೊಳ್ಳುವುದಾದ್ರೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಚನ. ಮತ್ತಾಯನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದ 16ನೇ ವಚನ ನಾವು ನೋಡ್ಕೊಳ್ಳೋಣ. ಯೇಸುವಿನ ಬಗ್ಗೆ ಅನೇಕರು ವಿವಿಧವಾದಂಥ ರೀತಿಯಲ್ಲಿ ತಿಳ್ಕೊಂಡಿದ್ರು. ಕೆಲವರು ಅನ್ಕೊಂಡಿದ್ರು ಒಬ್ಬ ಪವಾಡ ಪುರುಷ ಅಂತ, ಕೆಲವರು ಅನ್ಕೊಂಡಿದ್ರು ಬಹಳ ಜ್ಞಾನಿ ಅಂತ, ಕೆಲವರು ಅನ್ಕೊಂಡಿದ್ರು ಅನೇಕ ಜನರು ಹಾಗೆ ಒಬ್ಬರು ಯೇಸು ಸ್ವಾಮಿ ಅಂತ ಅನ್ಕೊಂಡಿದ್ರು, ಇನ್ನು ಕೆಲವರು ಅನ್ಕೊಂಡಿದ್ರು ಯೇಸು ಸ್ವಾಮಿ ಒಬ್ಬ ಪ್ರವಾದಿ ಎಂಬುದಾಗಿ ಅನ್ಕೊಂಡಿದ್ರು. ಹೀಗೆ ಯೇಸುವಿನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅವರಲ್ಲಿ ಈ ಅನಿಸಿಕೆಗಳಿತ್ತು, ಅವರು ತಿಳ್ಕೊಂಡಿದ್ದರು. ಆದರೆ ಕೆಲವು ವ್ಯಕ್ತಿಗಳು ಯೇಸುವನ್ನು ಯಾವ ರೀತಿಯಲ್ಲಿ ನೋಡಿದರು ಎಂಬುದಾಗಿ ನಾವೀಗ ನೋಡೋಣ. 16ನೇ ಅಧ್ಯಾಯದ 16ನೇ ವಚನ. ಸೀಮೋನ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನೀನು ಬರಬೇಕಾದ ಕ್ರಿಸ್ತನು ಅಂದ್ರೆ ಯು ಆರ್ ದ ಮೆಸ್ಸಾಯ, ಯು ಆರ್ ದ ಕ್ರೈಸ್ಟ್, ದ ಅನಾಯಿಂಟೆಡ್ ಒನ್. ಮತ್ತು ದೇವರ ಜೀವ ಸ್ವರೂಪನಾದ ದೇವರ ಕುಮಾರನು, ಜೀವ ಸ್ವರೂಪನಾದ ದೇವರ ಕುಮಾರನು. ಯು ಆರ್ ದ ಸನ್ ಆಫ್ ಗಾಡ್. ಎಂತ ಅದ್ಭುತವಾದಂತ ಒಂದು ಅರಿಕೆ.
ದಿಸ್ ಇಸ್ ಅ ಗ್ರೇಟ್ ಕನ್ಫೆಷನ್ ಆಫ್ ಪೀಟರ್. ಯಾವಾಗ ಯೇಸು ಅವ್ರು ಕೇಳ್ತಾರೆ, ಯಾರು ನೀವು ನನ್ನನ್ನು ಯಾರು ಅನ್ನುತ್ತೀರಿ ಅಂತ ಕೇಳ್ತಾನೆ. ವಾಟ್ ಡು ಯು ಥಿಂಕ್ ದಟ್ ಐ ಆಮ್? ನನ್ನ ಜೊತೆಗೆ ಇದ್ದೀರಿ, ನನ್ನ ನೋಡ್ತಾ ಇದ್ದೀರಿ, ನನ್ನಿಂದ ವಾಕ್ಯಗಳನ್ನು ಕೇಳಿದ್ದೀರಿ, ದೇವರ ರಾಜ್ಯದ ಮೌಲ್ಯಗಳನ್ನು ತಿಳ್ಕೊಂಡಿದ್ದೀರಿ, ನೀವು ನನ್ನನ್ನು ಯಾರು ಅಂತೀರಿ? ಬೇರೆ ಬೇರೆಯವರು ಏನಾದರೂ ಹೇಳ್ಬೋದು, ಹೌ ಡು ಯು ಸಿ ವಾಟ್ ಐ ಆಮ್? ನಾನು ಯಾರು ಅಂತ ನೀವು ತಿಳ್ಕೊಂಡಿದ್ದೀರಿ. ಆಗ ಪೇತ್ರ ಹೇಳ್ತಾನೆ, ಮೆಸ್ಸಿಯನು. ಯಾಕಂದ್ರೆ ಯಹೂದ್ಯರು ತಾವು ಬರಬೇಕಾದಂತ ಮೆಸ್ಸಿಯನಿಗೋಸ್ಕರವಾಗಿ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದರು. ಪ್ರವಾದನೆಗಳು ಕೂಡ ನಿಂತು ಹೋಗಿತ್ತು. ಸುಮಾರು 400 ವರ್ಷಗಳಲ್ಲಿ ಪ್ರವಾದನೆಗಳು ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಯಹೂದ್ಯರ ಪ್ರಾರ್ಥನೆ, ಮೆಸ್ಸಿಯನೇ ಬಾ, ನಮ್ಮನ್ನು ನೀನು ನಿಲ್ಲಿಸು ಎಂಬುದಾಗಿ, ಮೆಸ್ಸಿಯನೇ ಬಾ, ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥನೆ. ಈ ಮೆಸ್ಸಿಯನಿಗೋಸ್ಕರವಾಗಿ ಇರುವಂತ ಪ್ರಾರ್ಥನೆ ಈಗ ಸೀಮೋನ್ ಪೇತ್ರ ಹೇಳ್ತಾನೆ, ನೀನೇ ಬರಬೇಕಾದಂತ ಮೆಸ್ಸಿಯನು, ಅಂದ್ರೆ ಯೇಸುವನ್ನು ತಿಳುಕೊಂಡಂತವನಾಗಿ ಹೇಳುವಂತ ಮಾತು. ಆಗ ಯೇಸು ಹೇಳ್ತಾರೆ, ಈ ಮಾತನ್ನು ನಿನಗೆ ಮನುಷ್ಯರು ತಿಳಿಸಲಿಲ್ಲ. ಏನಂತೆ ಮುಂದಿನ ವಚನ? ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಮಾತನ್ನು ಹೇಳುವಂತವನಾಗಿದ್ದಾನೆ. ಆದ್ರೆ ಅವನಿಗೆ ಬಂದಂತ ತಿಳುವಳಿಕೆ ಎಲ್ಲಿಂದಂತೆ? ದೇವರಿಂದ ಅವನಿಗೆ ಆ ತಿಳುವಳಿಕೆ ಬಂದಿದೆ. ಯಾಕೆ? ಅವನು ಒಂದು ಹೇಳ್ತಾ ಇದ್ದಾನೆ, ನೀನು ಬರಬೇಕಾದಂತ ಮೆಸ್ಸಿಯನು, ಅಂದ್ರೆ ಯು ಆರ್ ದ ಕ್ರೈಸ್ಟ್, ದಿ ಅನಾಯಿಂಟೆಡ್ ಒನ್, ಯು ಆರ್ ದ ಸನ್ ಆಫ್ ಗಾಡ್. ಜೀವಕರವಾದಂತ ದೇವರ ಮಗನೆನಿಸಿಕೊಳ್ಳುವಂತವನು ನೀನು, ನಾವು ಯೇಸು ಕ್ರಿಸ್ತನಾಗಿದ್ದಿ. ಕರ್ತನಲ್ಲಿ ಪ್ರಿಯರೇ, ಮೊದಲನೇದಾಗಿ ಪೇತ್ರನು ಹೇಳುವಂಥದ್ದೇನೆಂದ್ರೆ, ಯು ಆರ್ ದ ಕ್ರೈಸ್ಟ್, ದ ಅನಾಯಿಂಟೆಡ್ ಒನ್. ಜೀಸಸ್ ಇಸ್ ದ ನೇಮ್, ಕ್ರೈಸ್ಟ್ ಇಸ್ ದ ಟೈಟಲ್. ನಾವೆಲ್ಲರೂ ಅದು ತಿಳ್ಕೊಳ್ಬೇಕು. ಯೇಸು ಎಂಬುವಂಥದ್ದು ಅವರ ಹೆಸರು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಬಟ್ ವೇರ್ ಡಿಡ್ ಕ್ರೈಸ್ಟ್ ಕಮ್ ಫ್ರಮ್? ಕ್ರೈಸ್ಟ್ ಅಂದ್ರೆ ಮೆಸ್ಸಿಯನು, ಅಂದ್ರೆ ದಿ ಅನಾಯಿಂಟೆಡ್ ಒನ್, ದ ಡೆಲಿವರರ್, ದ ರಿಡೀಮರ್. ನಮಗೋಸ್ಕರವಾಗಿ ಮೆಸ್ಸಿಯನು, ನಮಗೋಸ್ಕರವಾಗಿ, ನಮ್ಮ ವಿಮೋಚನೆಗೋಸ್ಕರವಾಗಿ ಬಂದಂತವನು. ಅದಕ್ಕೆ ಇಲ್ಲಿ ಪೇತ್ರ ಹೇಳ್ತಾನೆ, ನೀನು ಮೆಸ್ಸಿಯನು, ಬರಬೇಕಾದಂತವನು. ಬಿಡುಗಡೆಗೋಸ್ಕರವಾಗಿ ಯಹೂದ್ಯರು ಕಾಯುತ್ತಿದ್ದರು. ಆ ಬಿಡುಗಡೆಯನ್ನು ಮಾಡುವುದಕ್ಕೋಸ್ಕರವಾಗಿ ಬಂದಂತವನು ನೀನೇ ಆ ಕ್ರಿಸ್ತನೆಂಬುದಾಗಿ ಅರಿಕೆ ಮಾಡಿ. ದಿಸ್ ವಾಸ್ ದ ಗ್ರೇಟೆಸ್ಟ್ ಕನ್ಫೆಷನ್ ದಟ್ ವಿ ಸಿ. ಅಂಡ್ ಆ ಕನ್ಫೆಷನ್ ಯಾವುದರಿಂದ ಬಂತಂತೆ? ಮನುಷ್ಯನಿಂದಲ್ಲ, ದೇವರಿಂದಲೇ ನಿನಗೆ ಈ ಗುಟ್ಟು ತಿಳಿಸಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಇಫ್ ವಿ ಹ್ಯಾವ್ ಟು ರಿಯಲೈಸ್ ದ ಪವರ್ ಆಫ್ ಜೀಸಸ್, ಇಫ್ ವಿ ಹ್ಯಾವ್ ಟು ರಿಯಲೈಸ್ ದಟ್ ಜೀಸಸ್ ಇಸ್ ದಿ ಅನಾಯಿಂಟೆಡ್ ಒನ್, we need to look to the Lord. The Lord will help us to understand the secret. The Lord will help us to understand this, that Jesus is the Lord, Jesus is Christ. ಯೇಸು ಕ್ರಿಸ್ತನು ಮೆಸ್ಸಿಯನೆಂಬುದಾಗಿ ನಾವು ತಿಳುಕೊಳ್ಳಬೇಕಾದ್ರೆ ಮನುಷ್ಯ ಮಾತ್ರದ ಇರ್ತಕ್ಕಂಥ ಜ್ಞಾನ ಸಾಲದು. ಇದು ದೇವರಿಂದ ಬರುವಂತ ಜ್ಞಾನ, ದೇವರೇ ನಮಗೆ ತಿಳಿಸಿಕೊಡುವಂತ ಗುಟ್ಟು. ಕರ್ತನಲ್ಲಿ ಪ್ರಿಯರೇ, ಅದಕ್ಕೆ ಪೌಲ ಹೇಳ್ತಾನೆ, ಅನ್ಯರಿಗೆ ಇದು ಹುಚ್ಚು ಮಾತಾಗಿದೆ. ಯಾವುದು? ಕ್ರೂಜೆ ಹುಚ್ಚು ಮಾತಾಗಿದೆ ಅನ್ಯರಿಗೆ. ಯಾಕೆ? ಮೆಸ್ಸಿಯನು ಆ ಕ್ರೂಜೆ ಮೇಲೆ ನಮಗೋಸ್ಕರವಾಗಿ ಸತ್ತದ್ದರಿಂದ ನಮಗೆ ವಿಮೋಚನೆ ಆಯಿತು. ಆದ್ರೆ ಅನ್ಯರ ಅಥವಾ ತಿಳುವಳಿಕೆ ಇಲ್ಲದವರಿಗೆ ಈ ಶಿಲುಬೆಯಂತೆ ಹುಚ್ಚು ಮಾತಾಗಿದೆ. ಇಟ್ ಇಸ್ ಸಮಥಿಂಗ್ which they cannot understand in the worldly eyes. ಅವರು ಈ ಲೌಕಿಕವಾದಂತ ರೀತಿಯಲ್ಲಿ ಯಾವ ರೀತಿಯಲ್ಲೂ ಕ್ರಿಸ್ತನ ಮೌಲ್ಯವನ್ನು, ಕ್ರಿಸ್ತನು ಏನೆಂಬುವಂತದನ್ನು ತಿಳ್ಕೊಳ್ಳಲಾರದು. ಆದ್ರೆ ಒಂದು ಸಮಯ ಬರ್ತದೆ. ಏನು ಸಮಯ ಅಂತ? every knee shall bow, every tongue confess that Jesus is the Lord. ಒಂದು ಸಮಯ ಬರ್ತದೆ, ಎಲ್ಲರೂ ಕೂಡ ಮೊಣಕಾಲೂರಿ, ಪ್ರತಿಯೊಂದು ನಾಲಿಗೆ ಕೂಡ ಹೇಳ್ತದೆ, ಯೇಸುವೇ ಕ್ರಿಸ್ತನೆಂಬುದಾಗಿ ಹೇಳುವಂತ ಸಮಯ ಬರ್ತದೆ. ಆದ್ರೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಪೇತ್ರ ಹೇಳ್ತಾ ಇದ್ದಾನೆ. ಅವ್ರಿಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ, ಪೂರ್ತಿಯಾಗಿ ಗೊತ್ತಿಲ್ಲ. ಅದು ಗಾಡ್ ಹ್ಯಾಸ್ ಮೇಡ್ ಹಿಮ್ ಸೇ ದಟ್. ದೇವರು ಆ ಗುಟ್ಟನ್ನು ತಿಳಿಸಿ ಅವನು ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಮೊದಲು ನಾವು ತಿಳ್ಕೊಳ್ಳಬೇಕಾದಂತ ವಿಚಾರ, ಯೇಸು ಬರೀ ಪವಾಡ ಪುರುಷನಲ್ಲ, ಯೇಸು ಒಂದು ದೊಡ್ಡ ಅದ್ಭುತಗಳನ್ನು ಮಾಡುವಂತವ್ರು ಮಾತ್ರ ಅಲ್ಲ, ಯೇಸು ದೇವರ ಮಗನು ಎಂಬುದಾಗಿ ತಿಳ್ಕೊಳ್ಳುವಂತವರಾಗಬೇಕು. ಯೇಸು ಕ್ರಿಸ್ತನೆಂಬುದಾಗಿ ನಾವು ತಿಳ್ಕೊಳ್ಳುವವರಾಗಬೇಕು. ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನಾಗಿದ್ದಾನ. ಇಸ್ ಜೀಸಸ್ ದಿ ಅನಾಯಿಂಟೆಡ್ ಒನ್ ಇನ್ ಅವರ್ ಲೈಫ್ಸ್. ಯಾವಾಗ ಆತನು ಕ್ರಿಸ್ತನೆಂಬುದಾಗಿ ನಾವು ಅಂಗೀಕರಿಸ್ತೀವೋ ಆಗ ಆತನು ನಮ್ಮಲ್ಲಿ ಅರಸನಂತೆ ಆಳುವಂತವನಾಗಿದ್ದಾನೆ. ಆಗ ನಾವು ದೇವರಿಂದ ಈ ಗುಟ್ಟನ್ನು ತಿಳಿದಂತವರಾಗಿ ಎಲ್ಲರ ಮುಂದೆ ಪ್ರಕಟಿಸುವವರಾಗುತ್ತೇವೆ. ನೀನೇ ಕ್ರಿಸ್ತನು, ನಿನ್ನಿಂದಲೇ ಸರ್ವಸ್ವವಾದದ್ದು, ನೀನೇ ನಮ್ಮ ವಿಮೋಚಕನೆಂಬುದಾಗಿ ನಾವು ತಿಳಿಸಲಿಕ್ಕೆ ಸಾಧ್ಯವಾಗ್ತದೆ. We need to confess that Jesus is Christ.
ಯೇಸುವೆ ಆ ಒಂದು ಮೆಸ್ಸಿಯನ್ ಎಂಬುದಾಗಿ ನಾವು ಹೇಳುವಂತವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಅನುಭವದಿಂದ ನಮ್ಮ ಜೀವನದಲ್ಲಿ ಯೇಸುವನ್ನು ನೋಡಿದಂತವರಾಗಿ ಈ ಮಾತನ್ನು ನಾವು ಹೇಳುವಂತವರಾಗಬೇಕು. ಮೊದಲನೇದಾಗಿ we need to confess that Jesus is the Lord, the anointed one. He is the Christ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. every knee shall bow, every tongue confess that Jesus is the Lord. ಒಂದು ಸಮಯ ಬರ್ತದೆ, ಎಲ್ಲರೂ ಕೂಡ ಯೇಸುವೆ ಕರ್ತನು ಎಂಬುದಾಗಿ ತಿಳ್ಕೊಳ್ಳುವಂತ ಖಂಡಿತವಾದಂತ ಸಮಯ ಬರ್ತದೆ. ಆದರೆ ನಾವು ತಿಳಿದಂತವರು ಈಗಲೇ ದೇವರು ನಮಗೆ ತಿಳಿಸಿದಂತ ಗುಟ್ಟನ್ನು ಅರಿಕೆ ಮಾಡುವಂತವರಾಗಬೇಕು. ಎರಡನೇ ವಿಚಾರ ನಾವು ನೋಡೋಣ, ಯೇಸುವನ್ನು ಯಾವ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ನೋಡೋದು. ಲೂಕನ ಸುವಾರ್ತೆ 7ನೇ ಅಧ್ಯಾಯ 8, 9, 10ನೇ ವಚನ. ಲೂಕನ ಸುವಾರ್ತೆ 7ನೇ ಅಧ್ಯಾಯದ 8, 9 ಮತ್ತು 10ನೇ ವಚನ. ಇದರಲ್ಲಿ ಒಬ್ಬ ಶತಾಧಿಪತಿ ಯೇಸುವನೊಂದಿಗೆ ಮಾತನಾಡುವಾಗ ಹೇಳುವಂತ ಮಾತು. ಈ ಲೂಕನ ಸುವಾರ್ತೆ 7ನೇ ಅಧ್ಯಾಯ 8, 9, 10ನೇ ವಚನ. ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂಬುದಾಗಿ ಹೇಳಿಸಿದನು. ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ನನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಇಲ್ಲಿ ಒಬ್ಬ ಶತಾಧಿಪತಿ ಯೇಸು ಸ್ವಾಮಿನ ಮನೆಗೆ ಕರೆಸ್ಕೊಳ್ಬೇಕು ಅಂತ ಜನರು ಕಳಿಸ್ತಾನೆ. ಆದ್ರೆ ಮಧ್ಯದಾರಿಯಲ್ಲಿ ಇನ್ನೂ ಜನರನ್ನು ಕಳಿಸಿ ಹೇಳ್ತಾನೆ, ನೀನು ಬರುವಂತ ಅಗತ್ಯವೇ ಇಲ್ಲ ಸ್ವಾಮಿ. ಯಾಕಂದ್ರೆ ನಿನಗಿರ್ತಕ್ಕಂಥ ಅಧಿಕಾರ ಏನಂತಂದ್ರೆ, ನಾನು ಒಂದು ಶತಾಧಿಪತಿ, 100 ಜನರ ಮೇಲೆ ನನಗೆ ಅಧಿಕಾರ ಇದೆ. ಈ ಅಧಿಕಾರದಿಂದ ನಾನು ಯಾರಿಗೆ ಏನ್ ಹೇಳ್ತೇನೋ ಅವರು ಅದನ್ನು ಮಾಡಲೇಬೇಕು, ಮಾಡ್ತಾರೆ. ಬಿಕಾಸ್ ಐ ಹ್ಯಾವ್ ದಿ ಅಥಾರಿಟಿ. ಹಾಗೆ ನೀನು ಬರುವಂತ ಅಗತ್ಯವೇ ಇಲ್ಲ. ಅಲ್ಲಿಂದನೇ ನನ್ನ ಸೇವಕನಿಗೆ ಗುಣವಾಗಬೇಕೆಂಬುದಾಗಿ ನೀನು ಬರೀ ಮಾತಿನಲ್ಲಿ ಹೇಳಿದ್ರೆ ಸಾಕು. ಇಟ್ ಕ್ಯಾನ್ ಹ್ಯಾಪನ್. ವಾಟ್ ವಾಸ್ ದ ಕನ್ಫೆಷನ್ ಆಫ್ ದ ಸೆಂಚುರಿಯನ್? ದಟ್ ಜೀಸಸ್ ಹ್ಯಾಸ್ ಅಥಾರಿಟಿ ಓವರ್ ಎವ್ರಿ ಪವರ್ ಆನ್ ಅರ್ತ್. ಯೇಸು ಕ್ರಿಸ್ತನಿಗೆ ಇರುವಂತ ಅಧಿಕಾರವನ್ನು ನಂಬಿಕೆಯಿಂದ ಹೇಳಿ ಅದನ್ನು ಅರಿಕೆ ಮಾಡುತ್ತಾ ಪ್ರಕಟಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಕನ್ಫೆಸ್ಡ್ ದ ಪವರ್ ಆಫ್ ಜೀಸಸ್ ಅಂಡ್ ಅಥಾರಿಟಿ ಆಫ್ ಜೀಸಸ್. ಈ ಹೊತ್ತು ನಾವು ನೋಡ್ತೇವೆ, ನಾವುಗಳು ಡು ವಿ ನೋ ದಟ್ ಜೀಸಸ್ ಹ್ಯಾಸ್ ಅಥಾರಿಟಿ ಓವರ್ ಎವ್ರಿಥಿಂಗ್. ಎಲ್ಲದರ ಮೇಲೆ ಅಧಿಕಾರ ಯೇಸುವಿಗೆ ಉಂಟು ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ. ಶತಾಧಿಪತಿ ಅನ್ಯನು ಹೇಳುವಂತ ಮಾತು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನು ಈ ನಂಬಿಕೆಯನ್ನು ಇಸ್ರಾಯೇಲ್ಯರಲ್ಲಿ ಒಬ್ಬನಲ್ಲಾದರೂ ಕಾಣಲಿಲ್ಲ. ಯಾವ ನಂಬಿಕೆ? ದಟ್ ಜೀಸಸ್ ಹ್ಯಾಸ್ ದಿ ಅಥಾರಿಟಿ ಓವರ್ ಎವ್ರಿ ಪವರ್ ಆನ್ ಅರ್ತ್. ಎಲ್ಲದರ ಮೇಲೆ ಅಧಿಕಾರ ಯೇಸುವಿಗೆ ಉಂಟು ಎಂಬಂತ ನಂಬಿಕೆಯ ಆ ಅರಿಕೆ, ನಂಬಿಕೆಯ ಮಾತು, ನಂಬಿಕೆಯ ಪ್ರಕಟಣೆ ಯಾರಲ್ಲೂ ಕಾಣಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, do we confess that Jesus has authority over every power on earth? ನಾವುಗಳು ನಿಜವಾಗಲೂ ಯೇಸು ಕ್ರಿಸ್ತನಲ್ಲಿ ಆ ಅಧಿಕಾರ ಇದೆ ಎಂಬುದಾಗಿ ನಂಬಿಕೆ ಉಳ್ಳವರಾಗಿದ್ದೇವಾ? If we believe that Jesus has every power and authority over all the power on earth, then we need to tell like this centurion, ಸ್ವಾಮಿ ನೀನು ಬರುವಂತ ಅಗತ್ಯವೇ ಇಲ್ಲ, ನೀನು ಬರೀ ಮಾತಿನಲ್ಲಿ ಹೇಳಿದರೆ ಸಾಕು, ಎಲ್ಲವೂ ನಿನ್ನಿಂದ ಸಾಧ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ, ಈ ಹೊತ್ತು ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಹೌದು. ಯೇಸುವಿನೊಂದಿಗೆ ಸ್ವಾಮಿ ನಾವು ಇರಬೇಕು ಎಂಬುದಾಗಿ, ಯೇಸು ನಮ್ಮಲ್ಲಿರಬೇಕೆಂಬುದಾಗಿ ಬಯಸುತ್ತೇವೆ, ಹೌದು. ಆದ್ರೆ ನಮಗೆ ಈ ನಂಬಿಕೆ ಇದೆಯಾ? ಈ ನಂಬಿಕೆಯನ್ನು ಅನ್ಯರ ಮಧ್ಯದಲ್ಲಿ ನಾವು ಪ್ರಕಟಿಸುತ್ತಾ ಇದ್ದೇವ? ಈ ನಂಬಿಕೆಯನ್ನು ನಾವುಗಳು ಅನ್ಯರಿಗೆ ಹೇಳುವಂತವರಾಗಿದ್ದೇವ, ಹಂಚುವಂತವರಾಗಿದ್ದೇವ? ಎಲ್ಲರ ಮುಂದೆ ನಾವು ಯೇಸುವಿಗೆ ಈ ರೀತಿಯಾದಂತ ಅಧಿಕಾರ ಇದೆ ಎಂಬುದಾಗಿ ನಾವು ಪ್ರಕಟಿಸುವಂತವರಾಗಿದ್ದೇವ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಆ ಶತಾಧಿಪತಿ ಎಲ್ಲರ ಮುಂದೆ ಸೇವಕರಲ್ಲಿ ಮಾತು ಕಳಿಸುವಂತದ್ದು ಏನಂದ್ರೆ, ನಿನ್ನಲ್ಲಿ ಅಧಿಕಾರ ಉಂಟು. ನಿನ್ನ ಅಧಿಕಾರ ಏನಂದ್ರೆ, ಎಲ್ಲ ಅಧಿಕಾರಗಳ ಮೇಲೆಯೂ ನಿನಗೆ ಅಧಿಕಾರ ಉಂಟು. ಯು ಹ್ಯಾವ್ ದ ಪವರ್ ಓವರ್ ಎವ್ರಿ ಪವರ್ ಆನ್ ಅರ್ತ್. ಕರ್ತನಲ್ಲಿ ಪ್ರಿಯರೇ, ಅವನಿಗೆ ತಕ್ಷಣವೇ ಗುಣವಿಕೆ ಆಯಿತು ಎಂಬುದಾಗಿ ಎಂತ ಅದ್ಭುತವಾದದ್ದು. ನಾಟ್ ಬಿಕಾಸ್ ದಟ್ ಹಿ ವಾಸ್ ಪ್ಲೀಡಿಂಗ್, ಬಟ್ ಬಿಕಾಸ್ ಹಿ ಹ್ಯಾಡ್ ದ ಬಿಲೀಫ್
and he confessed this confession, the great confession, that you have authority over everything. ನಿನ್ನಲ್ಲಿ ಅಧಿಕಾರ ಎಲ್ಲದರ ಮೇಲೂ ಇದೆ ಎಂಬುದಾಗಿ ಅರಿಕೆ ಮಾಡಿದಂತ ಆ ಮಾತಿನಲ್ಲಿ ಯೇಸು ಸ್ವಾಮಿ ಅವನಿಗೆ ಗುಣಪಡಿಸುವಂತದನ್ನು ನೋಡ್ತೇವೆ. Today we need to confess that Jesus has the power and authority over every power on earth. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಿಂತಲೂ ಯೇಸುವಿನ ಶಕ್ತಿ ಅದ್ಭುತವಾದಂಥದ್ದು. ಅಧಿಕಾರ ಉಳ್ಳಂತ ಯೇಸು ಸ್ವಾಮಿ ಎಲ್ಲದರ ಮೇಲೆ ಅಧಿಕಾರ ಉಳ್ಳಂತವನಾಗಿದ್ದಾನೆ. ಈ ಪ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಆತನ ಹಾಗೆ ಯಾರೂ ಇಲ್ಲ, ಆತನು ಶ್ರೇಷ್ಠನು, ಆತನಿಂದಲೇ ಎಲ್ಲವೂ ಉಂಟಾಯಿತು, ಆತನಿಗೋಸ್ಕರವಾಗಿ ಎಲ್ಲವೂ ಉಂಟಾಗಿದೆ ಎಂಬುದಾಗಿ ಪ್ರಿಯ ಪತ್ರಿಕೆಯಲ್ಲಿ ಯೇಸುವಿನ ಶ್ರೇಷ್ಠತೆ, ಯೇಸುವಿನ ಮುಖ್ಯತೆ, ಯೇಸುವಿನ ಉನ್ನತ ಸ್ಥಾನವನ್ನು ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ತಿಳ್ಕೊಳ್ಳಬೇಕು, ನಾವುಗಳು ಅರಿಕೆ ಮಾಡಬೇಕು ಏನಂದ್ರೆ ಯೇಸುವಿಗೆ ಎಲ್ಲದರ ಮೇಲೆ ಅಧಿಕಾರ ಉಂಟು. ಅದು ಯಾವುದೇ ರೀತಿಯಾದಂಥ ಶಕ್ತಿ ಲೋಕದಲ್ಲಿರಲಿ, ಎಲ್ಲ ಶಕ್ತಿಗಿಂತಲೂ ಯೇಸುವಿನ ನಾಮ ಶಕ್ತಿಯುಳ್ಳ ನಾಮವಾಗಿದೆ. ಯೇಸುವಿನ ಅಧಿಕಾರ ಎಲ್ಲ ಅಧಿಕಾರಕ್ಕಿಂತಲೂ ಮಿಗಿಲಾಗಿದೆ ಎಂಬುದಾಗಿ, ಎಲ್ಲದರ ಮೇಲೆ ಯೇಸುವಿಗೆ ಅಧಿಕಾರ ಉಂಟು ಎಂಬುವಂಥದ್ದನ್ನು ಆ ಹೊತ್ತು ಆ ಒಂದು ಶತಾಧಿಪತಿ ಅರಿಕೆ ಮಾಡಿದ ಹಾಗೆ ನಮ್ಮ ಜೀವನದಲ್ಲಿ ನಾವು ಅರಿಕೆ ಮಾಡುವಂತವರಾಗಬೇಕು. We need to confess that Jesus is the Lord, that Jesus has the power and authority over every power on earth. ಕರ್ತನಲ್ಲಿ ಪ್ರೇರೆ, ಯಾವಾಗ ಆ ಒಂದು ನಂಬಿಕೆ ನಮ್ಮಲ್ಲಿ ಇರ್ತದೋ ಆಗ ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಶತಾಧಿಪತಿ ಹೇಳುವ ಹಾಗೆ, ನೀನು ಹೇಳಿದರೆ ಸಾಕು, ಬರುವಂತ ಅಗತ್ಯವೇ ಇಲ್ಲ ಅಂತ. Do we have this kind of faith? Can we confess this kind of confession? ಈ ರೀತಿಯಾದಂಥ ಅರಿಕೆ ಮಾಡುತ್ತಾ ಪ್ರಕಟಿಸುವಂತ ಯೇಸುವಿನ ಶಕ್ತಿಯನ್ನು ಅನೇಕರ ಮಧ್ಯೆ ಪ್ರಕಟಿಸುವಂತ ಆ ನಂಬಿಕೆ ನಮ್ಮಲ್ಲಿ ಉಂಟ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಮತ್ತು ಮೂರನೇ ವಿಚಾರ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 20, 21, 22ನೇ ವಚನ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಚನ. ಒಬ್ಬ ಸ್ತ್ರೀ ಆ ಒಂದು ಪರಿಸ್ಥಿತಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಸ್ತ್ರೀ ಯೇಸುವಿನ ಬಟ್ಟೆಯನ್ನು ಮುಟ್ಟಬೇಕೆಂಬುದಾಗಿ, ವಸ್ತ್ರವನ್ನು ಮುಟ್ಟಿದರೆ ಸಾಕು. ಏನ್ ಹೇಳ್ತಾ ಇರೋದು? ನಾನು ಆತನ ಉಡುಪನ್ನು, ವಸ್ತ್ರವನ್ನು, ಬಟ್ಟೆಯನ್ನು, ಉಡುಪನ್ನು ಮುಟ್ಟಿದರೆ ಸಾಕು ನನಗೆ ನೆಟ್ಟಗಾಗುವುದು. ಐ ವಿಲ್ ಬಿ ಹೀಲ್ಡ್ ವೆನ್ ಐ ಟಚ್ ಹಿಸ್ ಗಾರ್ಮೆಂಟ್ಸ್. ಯೇಸುವಿನಲ್ಲಿ ಇರ್ತಕ್ಕಂಥ ಗುಣವಿಕೆಯ ಶಕ್ತಿ, ಸ್ವಸ್ಥಪಡಿಸುವಂತ ಶಕ್ತಿ ಆತನು ಹೊದಿಕೊಂಡಿರುವಂತ ಉಡುಪಿನಲ್ಲೂ ಕೂಡ ಇದೆ ಎಂಬ ನಂಬಿಕೆ ಆಕೆಯಲ್ಲಿ ಇರುವುದರಿಂದ ಆಕೆಗೆ ಸಂಪೂರ್ಣ 12 ವರ್ಷದ ಹೋರಾಟ, 12 ವರ್ಷ ಆಕೆ ಅನುಭವಿಸುತ್ತಿದ್ದಂತ ಆ ನೋವು, 12 ವರ್ಷಗಳ ಕಾಲ ಆಕೆ ಅನುಭವಿಸಿದಂತ ಆ ಕಷ್ಟ, ಅನೇಕ ರೀತಿಯಾದಂತ ನೋವು, ಯಾತನೆ ಅನುಭವಿಸಿದಂತ ವ್ಯಕ್ತಿ ಆಕೆ ಮನಸ್ಸಿನಲ್ಲಿ ಏನ್ ಅನ್ಕೊಂಡಂತೆ, ನಾನು ಒಂದು ವೇಳೆ ಆತನ ಉಡುಪನ್ನು ಮುಟ್ಟಿದರೆ ಸಾಕು ನನಗೆ ನೆಟ್ಟಗಾಗುವುದು, ಸ್ವಸ್ಥಳಾಗುವೆನು. This is the confession that she makes, that he has power of healing even in his garments. ಯೇಸು ಕ್ರಿಸ್ತನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಸ್ವಸ್ಥತೆಯ ಶಕ್ತಿ ಇದೆ ಅಂತ ಹೇಳಿದ್ರೆ, ನಾನು ಅವನ ಕೇಳಬೇಕಾಗಿಲ್ಲ, ನಾನು ಅವನಿಂದ ಮುಟ್ಟಿಸ್ಕೊಳ್ಬೇಕಾಗಿಲ್ಲ, ನಾನು ಅವನ ಮುಂದೆ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದ್ರೆ ಅವನ ಉಡುಪನ್ನು ಮುಟ್ಟಿದ್ರೆ ಸಾಕು ನನಗೆ ಗುಣವಿಕೆ ಆಗ್ತದೆ. ಯೇಸು ಸ್ವಾಮಿಗೆ ಆಗಲೇ ಆ ಶಕ್ತಿ ಆತನಿಂದ ಹೊರಟು ಆಕೆಯನ್ನು ಗುಣಪಡಿಸ್ತಾ ಇದ್ದ. ಆಗ ಯೇಸು ಸ್ವಾಮಿ ಆಕೆಗೆ ತಿರುಗಿ ಹೇಳ್ತಾನೆ, ನಿನಗೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತದೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತದೆ. Do we confess that Jesus has the power even in his garments? ಯೇಸುವಿನಲ್ಲಿ ಸಂಪೂರ್ಣವಾಗಿ ಶಕ್ತಿ ಇದೆ ಎಂಬುವಂಥದ್ದು ನಾವು ನಂಬುತ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿ ಆ ಅರಿವಿಕೆ ಇದೆಯಾ? Do our mind say yes, when I come to the Lord I can be healed because he has the power to heal anything ಎಂಬುವಂಥದ್ದು. ಕರ್ತನಲ್ಲಿ ಪ್ರಿಯರೇ, 12 ವರ್ಷಗಳ ಹೋರಾಟ, 12 ವರ್ಷದಲ್ಲಿ ಆಕೆ ಅನುಭವಿಸಿದಂತ ಕಷ್ಟ, 12 ವರ್ಷದಲ್ಲಿ ಆಕೆ ಅನುಭವಿಸಿದಂತ ಹಿಂಸೆ,
ಹಿಂಸೆ, 12 ವರ್ಷಗಳಲ್ಲಿ ಆಕೆ ಹೀಯಾಳಿಸಲ್ಪಟ್ಟಂತ ಪರಿಸ್ಥಿತಿ, ಈ ಎಲ್ಲವನ್ನು ಮರೆತು ಆ ಮನಸ್ಸಿನಲ್ಲಿ ಅವನು ಹೇಳ್ತಾ ಇದ್ದಾಳೆ. ಆಕೆ ಮನಸ್ಸಿನಲ್ಲಿ ಏನ್ ಹೇಳ್ತಾಳೆ ಅಂದ್ರೆ, ನಾನು ಒಂದು ವೇಳೆ ಆತನ ಉಡುಪನ್ನು ಮುಟ್ಟಿದರೆ ನೆಟ್ಟಗಾಗುವೆನು. ಐ ವಿಲ್ ಬಿ ಹೀಲ್ಡ್ ಈವನ್ ವೆನ್ ಐ ಟಚ್ ಹಿಸ್ ಗಾರ್ಮೆಂಟ್ಸ್. ಕರ್ತನಲ್ಲಿ ಪ್ರೇರೆ, ಬಿಲೀವಿಂಗ್ ಇನ್ ದ ಪವರ್ ಆಫ್ ಜೀಸಸ್, ಯೇಸುವಿನ ಇರ್ತಕ್ಕಂಥ ಆ ಶಕ್ತಿಯಲ್ಲಿ ಇಡುವಂತ ನಂಬಿಕೆ, ನಾನು ಸ್ವಸ್ಥಳಾಗುತ್ತೇನೆ, ನಾನು ನೆಟ್ಟಗಾಗುತ್ತೇನೆ ಎಂಬುದಾಗಿ ಆಕೆಯಲ್ಲಿದ್ದಂಥ ಆ ಮನಸ್ಸಿನಲ್ಲಿದ್ದಂಥ ಆ ಅರಿವಿಕೆ ತನಗೆ ತಾನು ಹೇಳ್ಕೊಳ್ತಾ ಇದ್ದಾಳೆ, ಐ ವಿಲ್ ಬಿ ಹೀಲ್ಡ್ ಇಫ್ ಐ ಟಚ್. ಇಟ್ಸ್ ಸೋ ಪವರ್ಫುಲ್. ಅವರ್ ಮೈಂಡ್ ಇಸ್ ವೆರಿ ಪವರ್ಫುಲ್. ನಮ್ಮ ಮನಸ್ಸು ಬಹಳಷ್ಟು ಶಕ್ತಿಯುಳ್ಳಂಥದ್ದಾಗಿದೆ. ವಾಟ್ ವಿ ಥಿಂಕ್ ಇನ್ ದ ಮೈಂಡ್ ಕ್ಯಾನ್ ಸರ್ಟನ್ಲಿ ಹ್ಯಾಪನ್. ಯಾವುದು ನಮಗೆ ಬಹಳ ಮುಖ್ಯವಾದದ್ದು ಏನಂದ್ರೆ, ನಮ್ಮ ಮನಸ್ಸಿನಲ್ಲಿ ನಾವು ಬಲವಾಗಿರಬೇಕು. ಈವನ್ ಬಿಫೋರ್ ವಿ ಎಂಟರ್ ಇನ್ ಟು ಸಮಥಿಂಗ್, ವಿ ನೀಡ್ ಟು ಟೆಲ್ ಅವರ್ ಮೈಂಡ್, ದಿಸ್ ಹ್ಯಾಸ್ ಟು ಹ್ಯಾಪನ್. ಅನೇಕ ಸಂದರ್ಭದಲ್ಲಿ ಮನಸ್ಸಲ್ಲಿ ಯಾವಾಗ ನಮ್ಗೆ ವ್ಯತ್ಯಾಸವಾದಂಥ ನೆಗೆಟಿವ್ ಫೀಲಿಂಗ್ ಇರ್ತದೋ ಆಗ ನೆಗೆಟಿವೇ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ವೆನ್ ವಿ ಸೇ ಪಾಸಿಟಿವ್ಲಿ, ಮೈ ಮೈಂಡ್, ಎಸ್ ಇಟ್ ಕ್ಯಾನ್ ಹ್ಯಾಪನ್ ಅಂಡ್ ಸರ್ಟನ್ಲಿ ದಿಸ್ ಕ್ಯಾನ್ ಹ್ಯಾಪನ್. ಇವನ ಮನಸ್ಸಿನಲ್ಲಿ ಏನಿದೆ, ಯೇಸುವಿನ ಶಕ್ತಿ ಮೇಲೆ ನಂಬಿಕೆ ಇದೆ, ಯೇಸುವಿನಲ್ಲಿ ಆ ಒಂದು ಸ್ವಸ್ಥತೆ ಮಾಡುವಂತ ಗುಣ ಇದೆ, ಯೇಸು ನನ್ನನ್ನು ಸ್ವಸ್ಥಪಡಿಸುತ್ತಾನೆ ಎಂಬ ಮನಸ್ಸು ಆಕೆಯಲ್ಲಿತ್ತು. ಒಂದು ವೇಳೆ ನಾನು ಮುಟ್ಟಿದರೆ ಸಾಕು ಮನಸ್ಸಿನಲ್ಲಿ ಅಂದುಕೊಂಡಳು, ಆಗ ತಕ್ಷಣವೇ ಆಗುವಂಥದ್ದು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈವನ್ ಬಿಫೋರ್ ವಿ ಕಮ್ ಟು ದ ಲಾರ್ಡ್, ವಿ ನೀಡ್ ಟು ಮೇಕ್ ಅಪ್ ಅವರ್ ಮೈಂಡ್ ದಟ್ ಜೀಸಸ್ ಇಸ್ ಆಲ್ ಪವರ್ಫುಲ್. ಯೇಸುವಿನಲ್ಲಿ ಎಲ್ಲಾ ಶಕ್ತಿ ಉಂಟು, ಯೇಸುವಿನಲ್ಲಿ ಸ್ವಸ್ಥಪಡಿಸುವಂತ ಶಕ್ತಿ ಉಂಟು, ಯೇಸುವಿನಲ್ಲಿ ನನ್ನ ಮೇಲೆ ಕರುಣೆ ಉಂಟು, ಯೇಸು ನನ್ನನ್ನು ಖಂಡಿತವಾಗಿ ಸ್ವಸ್ಥಪಡಿಸುತ್ತಾನೆ. ನಾನು ಹೇಳಿಕೊಳ್ಳಲಾಗದಂತ ಪರಿಸ್ಥಿತಿಯಲ್ಲಿ ಮುಂದೆ ಬರುವಾಗಲೂ ಯೇಸುವಿನ ಆ ಒಂದು ಶಕ್ತಿ ನನ್ನಲ್ಲಿ ಹರಿಯುವಂತಾಗುತ್ತದೆ ಎಂಬುದಾಗಿ ಆಕೆ ನಂಬಿದಳು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಬಲಹೀನತೆ ಇರ್ತದೆ. ಯೇಸು ಸ್ವಾಮಿ ಹೇಳ್ತಾನೆ, ಆ ಶಿಷ್ಯರು ಆ ಹೊತ್ತು ಯೇಸು ಸ್ವಾಮಿಯೊಂದಿಗೆ ಪ್ರಾರ್ಥನೆ ಮಾಡಲಾಗದಂತ ಪರಿಸ್ಥಿತಿ ಇದ್ದಾಗ ಮನಸ್ಸಿನಲ್ಲಿ ಇದೆ, ಆದ್ರೆ ದೇಹದಲ್ಲಿ ಬಲ ಸಾಲದು. The spirit is willing but the flesh is weak. ನಮ್ಮ ಮನಸ್ಸುಗಳು ಬಲವಾಗಿ ಇರುವಂತದ್ದಾಗಬೇಕು. ಏನು ನಮ್ಮ ಮನಸ್ಸಿನಲ್ಲಿ ಇರಬೇಕು? ದಟ್ ಜೀಸಸ್ ಇಸ್ ದ ಲಾರ್ಡ್. ಯೇಸು ಕರ್ತನು, ಆತನು ಮೆಸ್ಸಿಯನಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯ. ಯೇಸು ಕ್ರಿಸ್ತನು ನನ್ನ ಗುಣಪಡಿಸಲಿಕ್ಕೆ ಶಕ್ತನು. ಯೇಸು ನನ್ನಲ್ಲಿರುವಂತ ನೋವನ್ನು ತೆಗೆದು ಹಾಕಲಿಕ್ಕೆ ಶಕ್ತನು. ಯೇಸು ನನ್ನ ಕಣ್ಣೀರನ್ನು ಒರೆಸಬಲ್ಲನು. ಯೇಸು ಆ ಶಕ್ತಿ, ಆ ನಾಮದಲ್ಲಿ ಶ್ರೇಷ್ಠವಾದಂತ ಶಕ್ತಿ ಉಂಟು ಎಂಬಂಥದ್ದು ನಮ್ಮ ಮನಸ್ಸಿನಲ್ಲಿ ಆ ನಂಬಿಕೆ ಇರಬೇಕು. ಯೇಸು ಸ್ವಾಮಿ ಆಕೆಗೆ ತಿರುಗಿಕೊಂಡು ಹೇಳ್ತಾನೆ ಏನಂದ್ರೆ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥಪಡಿಸಿ. ಯೋರ್ ಫೇತ್ that you will be healed has given you the power to heal. ಯಾವ ರೀತಿಯಲ್ಲಿ ಆಕೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದಳೋ ಯೇಸು ಅದನ್ನು ತಿಳಿದಂತವನಾಗಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವು ಯೇಸುವಿನ ಶಕ್ತಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವಾ? ನಾವು ಯೇಸು ಖಂಡಿತವಾಗಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿ ಇದೆಯಾ? ನಾವು ಆಲೋಚನೆ ಮಾಡಿಕೊಳ್ಳೋಣ. ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ತಿಳ್ಕೊಂಡಿರ್ತೇವೆ, ಆದರೆ ನಮ್ಮ ಮನಸ್ಸು ಅದನ್ನು ಒಪ್ಪಿರೋದಿಲ್ಲ. ಈ ಒಂದು ಕಾಯಿಲೆ ಹೋಗ್ತದ? ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ನಾವು ನೋಡ್ತೀವಿ ಲೌಕಿಕವಾಗಿ ಇದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಮೇ ಥಿಂಕ್ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಆದರೆ ಯಾವಾಗ ನಾವು ನಂಬ್ತೇವೋ ಆಗ ಅದು ಆಗಲಿಕ್ಕೆ ಸಾಧ್ಯ. ಎಷ್ಟೋ ಜನರು ಸಾಕ್ಷಿಗಳು ಹೇಳಿರುವಂಥದ್ದು ನೋಡ್ತೇವೆ. ಯಾವ ಕಾಯಿಲೆಯಲ್ಲಿ ಅಥವಾ ಯಾವ ಕಷ್ಟದಲ್ಲಿ, ಯಾವ ದುಃಖದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಅವರು ದೇವರ ಮುಂದೆ ಬಂದು ಖಂಡಿತವಾಗಿ ಇದು ಯೇಸುವಿನಿಂದ ಸಾಧ್ಯ ಎಂಬುದಾಗಿ ಅರಿಕೆ ಮಾಡಿದರು, ಆಗ ಅದು ಆಗಿರುವಂಥದ್ದನ್ನು ಅವರು ಅನೇಕರು ಸಾಕ್ಷಿಯಾಗಿ ಹೇಳಿರುವಂಥದ್ದು ನೋಡ್ತೇವೆ. ನಮ್ಮ ಜೀವನದಲ್ಲೂ ಅನೇಕ ಸಂಗತಿಗಳು ನಡೆಯುತ್ತವೆ. ನಾವು ಅಸಾಧ್ಯ ಎಂಬುವಂಥದ್ದನ್ನು ನೋಡುವಾಗ ಯೇಸುವೇ ಎಂಬುದಾಗಿ, ಯೇಸುವೇ ನಿನ್ನ ಶಕ್ತಿಯನ್ನು ಮಾಡುತ್ತೆ ಎಂಬುದಾಗಿ ಹೇಳುವಾಗ ಯೇಸು ಅದ್ಭುತಗಳನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಯಾವಾಗ ನಂಬಿಕೆ ಇಡ್ತೇವೋ ಆಗ ಖಂಡಿತವಾಗಿ ದೇವರು ಅಸಾಧ್ಯವಾದದ್ದನ್ನು ಮಾಡ್ತಾನೆ. ಕರ್ತನಲ್ಲಿ ಪ್ರೇರೆ, ನನ್ನ ಜೀವಿತದಲ್ಲೂ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿಯನ್ನು ದಾಟುವ ಹಾಗೆ ದೇವರು ಮಾಡಿದ್ದಾನೆ. ಕಳೆದ ವಾರದಲ್ಲಿ ನೆನೆಸಲಾರದಂತ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ದೆ. ಈ ಒಂದು ಸನ್ನಿವೇಶ, ಈ ಒಂದು ಪರಿಸ್ಥಿತಿ ಅದು ಹೋಗಬೇಕೆಂಬುದಾಗಿ, ನನ್ನ ಮೇಲೆ ಇರ್ತಕ್ಕಂಥ ಆ ಕಳಂಕ ಅದು ಹೋಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ
ಅನೇಕ ದಿವಸಗಳ ಪ್ರಾರ್ಥನೆ ಒಂದು ದಿವಸದಲ್ಲಿ ಕ್ಷಣದಲ್ಲಿ ದೇವರು ಬದಲಾಯಿಸಿದನು, ಅದ್ಭುತವಾದಂತ ರೀತಿಯಲ್ಲಿ ಬದಲಾಯಿಸಿದನು. ನನಗೋಸ್ಕರ ಇದ್ದಂತ ವಕೀಲ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ನಿಮ್ಮ ದೇವರು ದೊಡ್ಡ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿನ್ನ ದೇವರ ಸಾಧ್ಯವಾದದ್ದನ್ನು ಸಾಧ್ಯ ಮಾಡಿದಂತ ನನಗಿರುವಂತ ವಕೀಲ ನಮ್ಮ ಮತದಲ್ಲಿ ನಂಬಿಕೆಯಲ್ಲಿರುವಂತ ವ್ಯಕ್ತಿ ಹೇಳ್ತಾನೆ, ನಿಮ್ಮ ದೇವರು ದೊಡ್ಡ ದೇವರು, ಅದ್ಭುತವನ್ನು ಮಾಡಿದ. ಕರ್ತನಲ್ಲಿ ಪ್ರಿಯರೇ, when you believe in your mind that the Lord can do it for you, he will certainly do it for you. ಆ ಒಂದು ನಂಬಿಕೆಯ ಅರಿಕೆ ನಮಗಿರಬೇಕು. We need to make that confession that Jesus is the Lord and he can do this in my life. ಯಾವಾಗ ಅದನ್ನು ಅನ್ಕೊಳ್ತೀವ, ಖಂಡಿತವಾಗಿ ದೇವರು ಅದು ಎಷ್ಟೇ ಕಷ್ಟವಾಗಲಿ, ಅದು ಎಷ್ಟೇ ಅಸಾಧ್ಯವಾಗಲಿ, ಅದು ಎಷ್ಟು ನಾವು ನೆನೆಸಲಿಕ್ಕೆ ಆಗದೆ ಇರುವಂತದ್ದಿರಲಿ, ದೇವರು ಖಂಡಿತವಾಗಿ ಮಾಡುವಂತವನಾಗಿದ್ದಾನೆ. ಅದನ್ನು ನಂಬೋಣ. ಈ ಒಂದು ಸ್ತ್ರೀ ತನ್ನ ಹೋರಾಟ 12 ವರ್ಷಗಳ ಹೋರಾಟದಲ್ಲಿ ಆಕೆ ಅನ್ಕೊಂಡಂತ ಮಾತಿಷ್ಟೇ, ಒಂದು ವೇಳೆ ನಾನು ಆತನ ಉಡುಪನ್ನು ಮುಟ್ಟುವುದಾದ್ರೆ ನಾನು ನೆಟ್ಟಗಾಗುವೆನು. That was the thing which changed, transformed her lives. That faith in her, that belief in her mind transformed her life. ನಮ್ಮ ಜೀವನದಲ್ಲಿ ಆ ಒಂದು ನಂಬಿಕೆ ನಮಗಿರುವುದಾದ್ರೆ ಅದ್ಭುತಗಳನ್ನು ನಾವು ಜೀವನದಲ್ಲಿ ನೋಡ್ತೇವೆ, ಖಂಡಿತವಾಗಿ ನೋಡ್ತೇವೆ. ಅದನ್ನು ನಾವೇ ನಿಂತು ಸಾಕ್ಷಿ ಹೇಳುವ ಹಾಗೆ ದೇವರು ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಅರಿಕೆ ನಮ್ಮಲ್ಲಿ ಇರಬೇಕು. ಎಸ್, ಜೀಸಸ್ ಕ್ಯಾನ್ ಡೂ ದಿಸ್, ಇಟ್ ಈಸ್ ಪಾಸಿಬಲ್ ವಿತ್ ಜೀಸಸ್. ಮತ್ತು 4ನೇ ವ್ಯಕ್ತಿ ನಾವು ನೋಡ್ತೀವಿ ಏನಂತಂದ್ರೆ, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 39ನೇ ವಚನ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 39ನೇ ವಚನದಲ್ಲಿ ಯೇಸು ಸ್ವಾಮಿಯ ಕ್ರೂಜಲ್ಲಿರುವಾಗ ಒಬ್ಬ ಶತಾಧಿಪತಿಯ ಅರಿಕೆ ಏನಾಯಿತು? ಆ ಶತಾಧಿಪತಿ ಯೇಸುವನ್ನು ನೋಡಿ ಎಂತ ಮಾತು ಹೇಳ್ತಾ ಇದೆ? 39ನೇ ವಚನ. ಆತನು ಹೀಗೆ ಪ್ರಾಣ ಬಿಟ್ಟದ್ದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲಿಲಾಯ ಸಾಕು, ಈತನು ದೇವ ಕುಮಾರನೇ ಆಗಿರಬೇಕು ಅಲ್ಲ? ಈತನು ದೇವ ಕುಮಾರನಾಗಿದ್ದನು. ಈತನು ದೇವ ಕುಮಾರನಾಗಿದ್ದನು. This certainly was the son of God. ಯಾಕೆ? What made this centurion say that? ಈ ಒಂದು ಶತಾಧಿಪತಿ, he probably was the one in charge of seeing the death of Jesus on the cross. ಯೇಸು ಕ್ರಿಸ್ತನು ಸಾಯುವುದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯಲ್ಲಿ ನಿಂತು ಆ ಕಾರ್ಯ ನೋಡಬೇಕೆಂಬುದಾಗಿ ಆ ಜವಾಬ್ದಾರಿ ಹೊತ್ತಂತ ವ್ಯಕ್ತಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಕಡೆದಾಗ ಆತನು ಹೇಳುವಂತ ಮಾತು, ಈತನು ನಿಜವಾಗ್ಲೂ ದೇವ ಕುಮಾರನೇ ಆಗಿದ್ದನು. ಯಾಕೆ? ವಾಟ್ ಮೇಡ್ ಹಿಮ್ ಸೇ ದಟ್? ಪೇತ್ರನು ಹೇಳ್ತಾ ಇದ್ದಾನೆ, ಅದರಲ್ಲಿ ಅರ್ಥ ಇದೆ. ಯಾಕಂದ್ರೆ ನೋಡ್ತಾ ಇದ್ದಾನೆ ಅವನು, ಪೇತ್ರನಿಗೆ ಆ ಗುಟ್ಟು ದೇವರು ತಿಳಿಸ್ಕೊಟ್ಟಿದ್ದಾನೆ. ಈ ಶತಾಧಿಪತಿ ನೋಡಿದಂಥದ್ದೇನು? ವಾಟ್ ಡಿಡ್ ದ ಸೆಂಚುರಿಯನ್ ಸೀ? ಅವನು ನೋಡಿದಂಥದ್ದೇನೆಂದ್ರೆ, ಅವನು ಮೊದಲಿನಿಂದಲೂ ಪಿಲಾತನ ಮುಂದೆ ಹೋದಾಗ ಅವನು ನೋಡಿದ್ದಾನೆ, ಜನರು ಅವನು ವಿರೋಧಿಸಿದ್ದನ್ನು ನೋಡಿದ್ದಾನೆ, ಕ್ರೂಜಿಗೆ ಹಾಕಿಸಬೇಕೆಂಬಂಥದ್ದನ್ನು ನೋಡಿದ್ದಾನೆ. ಕ್ರೂಜ ಹೊತ್ತಂತ ಯೇಸು ಯಾವ ಮಾತಿಲ್ಲದೆ, ಯಾರಿಗೂ ಶಪಿಸದೆ ಆ ಒಂದು ಕ್ರೂಜನ್ನು ಹೊತ್ತ ಹೋಗುವಂಥದ್ದನ್ನು ನೋಡಿದ್ದಾನೆ. ರಕ್ತ ಸುರಿಯುವಾಗಲೂ ಯೇಸು ಸ್ವಾಮಿಯ ಬಾಯಿಗಳಲ್ಲಿ ಯಾರ ಮೇಲೆ ದೂಷಣೆ ಇಲ್ಲ. ಯೇಸು ಸ್ವಾಮಿ ಆಡಿದಂತ ಮಾತೇನೆಂದ್ರೆ, ತಂದೆಯೇ ಅವರನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ದೇವರಲ್ಲಿ ಅವರು ಬೇಡ್ಕೊಳ್ತಾ ಇದ್ದಾನೆ, ಇವರನ್ನು ಕ್ಷಮಿಸುವುದಾಗಿ ಹೇಳುವಂತವನಾಗಿದ್ದಾನೆ. ಮತ್ತು ದೇವರಲ್ಲಿ ಕೂಗ್ಕೊಳ್ತಾ ಇದ್ದಾನೆ, ತಂದೆ, ನನ್ನ ದೇವರು ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಮತ್ತೆ ಕಡೆಗೆ ಹೇಳ್ತಾ ಇದ್ದಾನೆ, ನನ್ನ ಆತ್ಮನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದೆ ಅಂತ ಘೋರವಾದಂತ ಮರಣದ ಸಂದರ್ಭದಲ್ಲೂ ದೇವರಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತ ನೋಡ್ತದಂತ ಆ ಶತಾಧಿಪತಿ ಹೇಳ್ತಾನೆ, certainly this is the son of God. Certainly he is the son of God. ಅನ್ಯನು ದೂರದಲ್ಲಿ ನಿಂತಂತ ರೋಮ ಸಿಪಾಯಿ ಅವನು ಹೇಳುವಂತ ಮಾತು, certainly he is the son of God. ಕರ್ತನಲ್ಲಿ ಪ್ರಿಯರೇ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ನಾವು ಓದಿದ್ದೇವೆ, ಎಷ್ಟರ ಮಟ್ಟಿಗೆ ಈ ಶ್ರಮ ಮರಣವನ್ನು ಇಡೀ ಅನೇಕ ವರ್ಷಗಳನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. Have we ever confessed that Jesus is the son of God the way that the centurion confessed? ಆವತ್ತವನು ಹೇಳ್ತಾ ಇದ್ದಾನೆ, ಖಂಡಿತವಾಗಿಯೂ ದೇವರ ಮಗನಾಗಿದ್ದನು, ಖಂಡಿತವಾಗಿಯೂ ದೇವರ ಮಗನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಗನಾಗಿರುವಂತ ಆ ಮಹಾನ್ ಪುರುಷ, ದೇವರ ಮಗನಾಗಿರುವಂತ ಆ ಮಹಾಪ್ರೀತಿ, ದೇವರ ಮಗನಾಗಿರುವಂತ ಆ ಮಹಾತ್ಯಾಗ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿ, ನೀನು ದೇವರ ಮಗನೆಂಬುದಾಗಿ ನಾವು ಆ ಒಂದು ಅರಿಕೆ ನಾವು ಮಾಡ್ತಾ ಇದ್ದೇವೆ. ಹ್ಯಾವ್ ವಿ ಕನ್ಫೆಸ್ ದಟ್ ಜೀಸಸ್ ಇಸ್ ದ ಲಾರ್ಡ್? ಕಡೆಯದಾಗಿ ಒಬ್ಬ ವ್ಯಕ್ತಿ ಲೂಕನ ಸುವಾರ್ತೆ
ಸುವಾರ್ತೆ 23ನೇ ಅಧ್ಯಾಯ 41-42 ವಚನ. ಕಡೆಯದಾಗಿ ಒಂದು ಕ್ರೂಜೆಯಲ್ಲಿ ಯೇಸು ಸ್ವಾಮಿ ಇರುವಾಗ ಆ ಪಕ್ಕದಲ್ಲಿ ಇಬ್ಬರು ಕಳ್ಳರು ಅಲ್ಲಿ ನೇತರ ಆಡ್ತಿದ್ರು. ಆಗ ನಡೆಯುವಂತ ಒಂದು ಆ ಸಮಯದಲ್ಲಿ ನಡೆಯುವಂತ ಒಂದು ಮಾತು 23ನೇ ಅಧ್ಯಾಯ 41-42 ವಚನ ಓದ್ಕೊಳ್ಳೋಣ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಕಳ್ಳ ಒಬ್ಬನು ಹೇಳ್ತಾನೆ, ನಿನಗೆ ಸಾಧ್ಯವಾದ್ರೆ ನೀನು ನಿನ್ನನ್ನು ಉಳಿಸಿಕೋ, ನಮ್ಮನ್ನು ಉಳಿಸು ಅಂತ ಅವನು ಹೇಳ್ತಾ ಇದ್ದಾನೆ. ಅವನು ನೋಡಿದ್ದಾನೆ ಯೇಸು ಸ್ವಾಮಿಲಿ ಇದ್ದಂತ ಶಕ್ತಿ ನೋಡಿದ್ದಾನೆ, ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಕಾರ್ಯಗಳು ನೋಡಿರಬಹುದು. ಅವನು ಹೇಳ್ತಾ ಇದ್ದಾನೆ, ಸಾಧ್ಯವಾದ್ರೆ ಉಳಿಸ್ಕೊ, ನಮ್ಮನ್ನು ಉಳಿಸು ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಮತ್ತೊಬ್ಬ ಕಳ್ಳ ಹೇಳ್ತಾನೆ, ನಾವಾದ್ರೂ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ತಾ ಇದೆ, ಈತನಾದ್ರೂ ಯಾವ ಅಪರಾಧ ಮಾಡಲಿಲ್ಲ. ಅದೇ ಹೇಳದವನು, ಈತನಾದ್ರೂ ಅಲ್ಲದ್ದೇನು ಮಾಡಲಿಲ್ಲ. He has never done anything wrong. This is a confession of the thief on the cross. ಅವನು ಅಲ್ಲದ್ದೇನು ಮಾಡಲಿಲ್ಲ. ಮುಂದೆ ಯೇಸುವೇ, ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನೆಸಿಕೋ. ಅಂದ್ರೆ ಆ ಸ್ಥಳದಲ್ಲಿ ಯೇಸು ಮರಣ ಹೊಂದುವಂತ ಸ್ಥಿತಿಯಲ್ಲಿ ಆ ಕಳ್ಳನು ಅರಿಕೆ ಮಾಡ್ತಾನೆ. ಏನಂತಂದ್ರೆ ಯೇಸುವಿನ ರಾಜ್ಯ ಬರುತ್ತದೆ ಎಂಬುವಂತ ನಂಬಿಕೆ ಅವನಲ್ಲಿತ್ತು. ಜೀಸಸ್ ಇಸ್ ದ ಲಾರ್ಡ್ ಅಂಡ್ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ಹಿ ವಿಲ್ ಹ್ಯಾವ್ ಹಿಸ್ ಕಿಂಗ್ಡಮ್ ಎಂಬಂತ ನಂಬಿಕೆ, ಅರಿಕೆ ಅಲ್ಲಿ ಆ ಕಳ್ಳನು ಮಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೇರೆ, ಆತನ ಅರಿಕೆ ಏನಂತಂದ್ರೆ ಮರಣದ ಮಧ್ಯದಲ್ಲಿ ಖಂಡಿತವಾಗಿ ಕ್ರೂಜೆಯಲ್ಲಿ ಮರಣ ಹೊಂದುವಂತ ಯೇಸುವಿಗೆ ಅವನು ಹೇಳ್ತಾ ಇದ್ದಾನೆ, ನಿನ್ನ ರಾಜ್ಯ ಬರುವ ಸಮಯದಲ್ಲಿ. ಅಂದ್ರೆ ಈ ಬಿಲೀವ್ಡ್ in the power of resurrection of Jesus Christ. He believed in the power of Jesus Christ over death. ಮರಣದ ಮೇಲೂ ಅಧಿಕಾರ ಉಂಟು, ಅದಾದ ನಂತರವೂ ಆ ಯೇಸು ಕ್ರಿಸ್ತನ ರಾಜ್ಯ ಬರುತ್ತದೆ ಎಂಬ ನಂಬಿಕೆ ಇಲ್ಲಿರ್ತಕ್ಕಂಥ ಕಳ್ಳನಲ್ಲಿ ಇತ್ತು. ಮತ್ತು ಯೇಸು ಕ್ರಿಸ್ತನು ಏನು ಅಲ್ಲದ್ದು ಮಾಡಲಿಲ್ಲ ಎಂಬಂತ ನಂಬಿಕೆ ಅವನಲ್ಲುಂಟು. ಅವನು ಅನ್ಯಾಯವಾಗಿ ಕ್ರೂಜಲ್ಲಿ ಹಾಕಿಸಲ್ಪಟ್ಟಿದ್ದಾನೆ, ಆದರೂ ಅವನ ರಾಜ್ಯ ಬರುತ್ತದೆ ಎಂಬ ನಂಬಿಕೆ, ಆ ಅರಿಕೆ ಅವನ ಜೀವನವನ್ನೇ ಬದಲಾಯಿಸಿತು ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾನೆ, ಈ ಹೊತ್ತೆ ನನ್ನ ಸಂಗಡ ನೀನು ಪರದೈಸಿನಲ್ಲಿವೆ. ಅವರ್ ಕನ್ಫೆಷನ್ಸ್ ಆರ್ ವೆರಿ ಪವರ್ಫುಲ್. ನಾವು ಮಾಡುವಂತ, ಪ್ರಕಟಿಸುವಂತ, ಆಲೋಚಿಸುವಂತ, ನಾವು ಅನೇಕರ ಮುಂದೆ ಹೇಳುವಂತ, ನಾವು ಅರಿಕೆ ಮಾಡುವಂತ ಮಾತುಗಳಿವೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು ಪ್ರಿಯರೇ. ಈಕೆ ಸ್ತ್ರೀ ಅರಿಕೆ ಮಾಡಿದಳು, ಯೇಸುವಿನ ಶಕ್ತಿ ಎಂಬುದಾಗಿ ನಂಬಿಕೆಯಿಂದ ಆಕೆ ಸ್ವಸ್ಥತೆ ಹೊಂದಿದಳು. ಆತನು ಶತಾಧಿಪತಿ ಹೇಳ್ತಾನೆ, ನಿನ್ನ ಅಧಿಕಾರದಲ್ಲಿ ನಂಬಿಕೆ ಇದೆ ಅಂತ. ಆಗ ಅವನ ಸೇವಕನ ಅಲ್ಲಿ ಅವತ್ತು ಸ್ವಸ್ಥತೆ ಹೊಂದಿದನು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ಗುರುತಿಸಿದಂತ ಆ ಪೇತ್ರನಿಗೆ ದೇವರು ಯೇಸು ಸ್ವಾಮಿ ಒಂದು ವಹಿಸಿದಾನೆ ಅಂದ್ರೆ, ನೀನೇ ಬಂಡೆ, ನಿನ್ನ ಮೇಲೆ ಸಭೆ ಕಟ್ಟುತ್ತೇನೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಈ ಕಳ್ಳನು ಹೇಳ್ತಾ ಇದ್ದಾನೆ, ಯೇಸುವೆ ನೀನು ಬರುವಾಗ ನಾನು ನೆನೆಸ್ಕೊಳ್ಳುವ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಹೊತ್ತೆ ನನ್ನ ಸಂಗಡ ನೀನು ಪರದೈಸಿನ. ಕರ್ತನಲ್ಲಿ ಪ್ರಿಯರೇ, ವಾಟ್ ಈಸ್ ಅವರ್ ಕನ್ಫೆಷನ್ ಅಬೌಟ್ ಅವರ್ ಲಾರ್ಡ್? ನಮ್ಮ ಯೇಸುವಿನ ಬಗ್ಗೆ ನಮ್ಮ ಅರಿಕೆ ಏನು? ಯೇಸುವಿನ ಬಗ್ಗೆ ನಮ್ಮ ಪ್ರಕಟಿಸುವಂತದ್ದೇನು? ಯೇಸುವನ್ನು ನನಗೆ ಏನಾಗಿ ನಾನು ತಿಳ್ಕೊಂಡಿದ್ದೇನೆ. ವಾಟ್ ಎವರ್ ವಿ confess about Jesus will come true and we will experience great blessings from the Lord. ಅದ್ಭುತವಾದಂತ ಆಶೀರ್ವಾದಗಳನ್ನು, ಅದ್ಭುತವಾದಂತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಬಹುದು. ಕರ್ತನಲ್ಲಿ ಪ್ರೇರೆ, ದೇವರು ಅದ್ಭುತವಾದಂತ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ದೇವರು ನಮ್ಮನ್ನು ನಡೆಸಿ, ಬಲಪಡಿಸಿ, ಆಶೀರ್ವದಿಸುವಂತವನಾಗಿದ್ದಾನೆ. ಯಾವಾಗ? when we realize the power of Jesus. ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಾವು ತಿಳಿದುಕೊಂಡು ಅದನ್ನು ಅರಿಕೆ ಮಾಡುವುದಾದರೆ ಖಂಡಿತವಾಗಿಯೂ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸುತ್ತೇವೆ. ಇಷ್ಟು ಜನರು ವಿವಿಧ ರೀತಿಯಲ್ಲಿ ಯೇಸುವಿನ ಬಗ್ಗೆ ಅರಿಕೆ ಮಾಡಿದರು, ಪ್ರಕಟಿಸಿದರು. ಅವರ ಜೀವನದಲ್ಲಿ ಅದ್ಭುತಗಳನ್ನು ನಾವು ನೋಡ್ತೇವೆ. ಹಾಗೆ ಈ ಒಂದು ಶ್ರಮ ಮರಣಗಳಲ್ಲಿ ಯೇಸುವಿನ ಕ್ರೂಜೆಯನ್ನು ದೃಷ್ಟಿಸುವಂತ ನಾವು ಯೇಸುವನ್ನು ದೃಷ್ಟಿಸುತ್ತಾ, ಯೇಸುವಿನ ಇರುವಂತ ಶಕ್ತಿಯನ್ನು ದೃಷ್ಟಿಸಿ, ಯೇಸುವೆ ನೀನೇ ಕ್ರಿಸ್ತನು, ನೀನೇ ಸರ್ವಾಧಿಕಾರಿಯು, ನಿನ್ನಲ್ಲಿ ಎಲ್ಲ ಅಧಿಕಾರ ಉಂಟು, ನೀನು ಸರ್ವಶಕ್ತನು, ನೀನು ಇರುವಾತನು, ನಿತ್ಯವೂ ಜೀವಿಸುವಂತ ಅರಿಕೆ ನಾವು ಮಾಡುವುದಾದ್ರೆ ದೇವರ ಆ ವಿಶೇಷವಾದಂಥ ಕಾರ್ಯ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬಹುದು. ಹೀಗೆ ಮಾಡುವಂತೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಪರಿಶುದ್ಧನು, ಸ್ತುತಿ ಪಾತ್ರನಾಗಿರುವ ದೇವರೇ,
ನಮ್ಮೆಲ್ಲರನ್ನು ನಿನ್ನ ಕೈ ಹಿಡಿದು ನಡೆಸುತ್ತಾ ಬಂದಿದ್ದೆ. ಈ ವಾರದ ಮೊದಲನೇ ದಿವಸದಲ್ಲಿ ನಾವು ಸೇರಿ ಬಂದಿರುವಾಗ ನಾವು ಸ್ವಾಮಿ ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡುವ ಹಾಗೆ ನಮಗೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಿಂದ ಸ್ವಾಮಿ ನಮ್ಮನ್ನು ಬಲಪಡಿಸಿದ್ದಿ. ನಿನ್ನ ನಾಮವನ್ನು ಅರಿಕೆ ಮಾಡುತ್ತಾ ಪ್ರಕಟಿಸುವಂತ ನಾವುಗಳು ನಿನ್ನ ಅದ್ಭುತವಾದಂಥ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸುವಂತೆ ಮಾಡು ಸ್ವಾಮಿ. ಯಾರ್ಯಾರ ಕಷ್ಟ, ಕಣ್ಣೀರು, ದುಃಖ, ಚಿಂತೆ, ಯೋಚನೆಗಳಲ್ಲಿದ್ದಾರೋ ಅಂಥವರನ್ನು ನಿನ್ನ ಮುಂದೆ ಇಡುತ್ತೇವೆ. ಖಂಡಿತವಾಗಿ ಅವರ ಪರಿಸ್ಥಿತಿಯನ್ನು ಬದಲಾಯಿಸಬಲ್ಲ ಎಂಬುದಾಗಿ ನಂಬಿಕೆಯಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆ ಎಲ್ಲೆಲ್ಲಿ ನಡೆಯಲ್ಪಡುತ್ತಿದೆಯೋ, ಎಲ್ಲೆಲ್ಲಿ ನಿನ್ನ ಸೇವಕರು ಶ್ರಮ ಪಡುತ್ತಿದ್ದಾರೋ ಅಲ್ಲೆಲ್ಲ ಅದ್ಭುತವಾದಂಥ ನಿನ್ನ ಪ್ರಸನ್ನತೆ ಇರಲಿ. ಅನೇಕರು ಶ್ರಮ, ಅನೇಕರ ಕಷ್ಟ, ಅನೇಕರ ದುಃಖ, ಅನೇಕರ ಸವಾಲುಗಳು ಎದುರಿಸುವಾಗ ನಿನ್ನ ಸೇವೆ ಮುಂದುವರಿಯಲಿ. ನಿನ್ನ ಸೇವಕರುಗಳನ್ನು ಆಶೀರ್ವದಿಸು ಸ್ವಾಮಿ. ಕೋವಿಡ್ ಪರಿಸ್ಥಿತಿಯನ್ನು ಬದಲಾಯಿಸು ತಂದೆಯಾದ ದೇವರೇ. ನಿನ್ನ ವಿಶೇಷವಾದಂಥ ಕಾಯವಾದ ಹಸ್ತದಿಂದ ಲೋಕವನ್ನು ಮುಟ್ಟು ಬಿಡುಗಡೆ ಕೊಡು ಸ್ವಾಮಿ. ಅದೇ ರೀತಿಯಲ್ಲಿ ವಿವಿಧ ಸಮಸ್ಯೆಗಳಿಗೆ ಒಳಗಾದಂಥ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸುವುದಾಗಿ ಬೇಡುತ್ತೇವೆ. ಹೇಗೂ ಸ್ವಾಮಿ ನಮ್ಮನ್ನು ಈ ದಿನದ ಆರಾಧನೆಯನ್ನು ಮತ್ತು ನೀನು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನಿನ್ನ ಕೈಗಳು ಒಪ್ಪಿಸಿಕೊಡುತ್ತಾ ನೀನೇ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರದಿಂದ ಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿದ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನಗೆ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಅಪಾರವಾದ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯ, ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ನಿನ್ನ ಸಮುದಾಯದ ಸಂಗಡ ಈಗಲೂ ಯಾವಾಗಲಿರಲಿ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಮ್ಮೊಂದಿಗೆ ಆರಾಧನೆ ಮಾಡಿದಂಥ ನಿಮ್ಮೆಲ್ಲರನ್ನು ವಂದಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿ ಗುರುವಾರ ಈ ಪ್ರಾರ್ಥನಾ ಮಂದಿರದಲ್ಲಿ ನಡೆಯುವಂಥ ವಾಕ್ಯ ಧ್ಯಾನದಲ್ಲಿ ಭಾಗವಹಿಸಲಿ ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಸದಾಕಾಲ ಆಶೀರ್ವದಿಸಲಿ.